ಬಂದೇನು ಇಷ್ಟ ಹೇಳ್ಬಿಡ್ರಿ. ನಿಮ್ಮ ಆಫೀಸಿಗೆ ಬಂದೇನೋ ಇಲ್ಲೋ ಬಂದಿರಿ ಕೇಳ್ಬೇಕು ತಡ್ರಿ. ಸಮಕ್ಷ ಇಷ್ಟುತ್ತು ಬರ್ಕೊಂಡ್ ಬಂದಿರಿ ಅಂದಿರಿ. ಇಷ್ಟುತ್ತು ಅಂತಂದಾಗ ನಿಮ್ಗೆ ಏನು ಉತ್ತರ ಕೊಟ್ಟೆ? ಇಷ್ಟುತ್ತು ಬರ್ಕೊಂಡ್ ಬಂದಾಗ ನಿಮ್ಗೆ ಏನು ಉತ್ತರ ಕೊಟ್ಟೆ ನಾನು? ನೀವು ವರ್ಷದ ಪೇಮೆಂಟ್ ಒಂದೇ ತಗೊಂತಿರು, ತಿಂಗಳು ಹಂತವಾಗಿ ₹37,750 ಒಮ್ಮೆ ಕಟ್ಟಿನಪ್ಪ ಅಂತ ಕೇಳ್ತೀರಿ ನೀವು. ನಿಮ್ಗೆ 12 ತಿಂಗಳ ಪಗಾರ ಒಂದೇ ಕೊಡ್ತೀನಿ ಸರ್ಕಾರ. ಏನ್ ಕರಾವ್ ಬರ್ತೀರಿ? ಕರಾವ್ ಲೆಕ್ಕ ಹೇಳ್ತೀರಿ ನೀವು. ಕರಾವ್ ಬರ್ದ ಮ್ಯಾಗ ಇವ್ರು ಏನು ಎಲ್ಲ ಮನಿ ಮಾರಕ್ಕೆ ಹಾಕೊಂಡ್ಬಿಟ್ರಿ, ಪಂಚಾಯತಿಗೆ ಹೇಳ್ತಾಕ್ಬೇಕೇನ್ರಿ? ಮನಿಗೆ ಹಾಕೊಂತ ಬಂದಿಲ್ಲ ಉದ್ಯೋಗ ಮಾಡೋಣ. ನಿಮ್ಮನ್ನ ನೋಡೋಣ, ಮನಿನೂ ಬೇಡ ಮಠನೂ ಬೇಡ. ಪಂಚಾಯತಿಯಾಗ ನೀವೇ ಅವ್ರು ಜೀವನ ಮಾಡ್ಕೊಂತಾರೆ. ಎಲ್ಲ ತಗೊಂಡ್ಬೇಡ್ರಿ. ಅಲ್ಲಿ ಈ ಹಳ್ಳಿ ಕಂಪೌಂಡ್ರಿಗುವಂತ ಪರ್ಮಿಷನ್ ಏನೈತಿ ಇವ್ರದ್ದು? ಇವ್ರು ಏನ್ ಹೇಳ್ತಾರೋ ಕಮಿಟಿ ಬೌಡಿ ಸಂಬಂಧ ಅಂತ ಹೇಳ್ತಾರೆ. ನೀ ಯಾರಪ್ಪ ಅಂತ ಹೇಳ್ತಾರೆ. ನಿಮ್ ಕಮಿಟಿ ಕೊಡೋಗಂತಾರೆ. ಕಮಿಟಿ ಕೊಡೋದಾರ ಇವ್ರೇ ವಿಡಿಯೋ ಕೊಡೋ ಮಾಡೋದು ಹೋಗ್ಬಾರ್ದು ನೀವು. ಮತ್ತೆ ಮಾತಾಡಿ ಸರ್. ನಾವು ಬಂದಿವ್ರಿ. ಬಂದಿವ್ರಿ, ನಾವು ಬಂದಿವ್ರಿ. ಅದು ಏನು ಅಲ್ರಿ, ಮತ್ತೆ ಎನ್ಕ್ವೈರಿ ಮಾಡ್ಬೇಕು ಸರ್. ಬಂದು ಎನ್ಕ್ವೈರಿ ಮಾಡ್ಬೇಕು ಅದನ್ನ. ಬಂದೆ ನಾನು ಎಷ್ಟು ಬರೇ ಬಂದೇನು ಇಷ್ಟ ಹೇಳ್ಬಿಡ್ರಿ. ನಿಮ್ಮ ಆಫೀಸಿಗೆ ಬಂದೇನೋ ಇಲ್ಲೋ ಬಂದಿರಿ ಕೇಳ್ಬೇಕು ತಡ್ರಿ. ಸಮಕ್ಷ ಇಷ್ಟುತ್ತು ಬರ್ಕೊಂಡ್ ಬಂದಿರಿ ಅಂದಿರಿ. ಇಷ್ಟುತ್ತು ಅಂತಂದಾಗ ನಿಮ್ಗೆ ಏನು ಉತ್ತರ ಕೊಟ್ಟೆ? ಇಷ್ಟುತ್ತು ಬರ್ಕೊಂಡ್ ಬಂದಾಗ ನಿಮ್ಗೆ ಏನು ಉತ್ತರ ಕೊಟ್ಟೆ ನಾನು? ನೀವು ವರ್ಷದ ಪೇಮೆಂಟ್ ಒಂದೇ ತಗೊಂತಿರು, ತಿಂಗಳು ಹಂತವಾಗಿ ₹37,750 ಒಮ್ಮೆ ಕಟ್ಟಿನಪ್ಪ ಅಂತ ಕೇಳ್ತೀರಿ ನೀವು. ನಿಮ್ಗೆ 12 ತಿಂಗಳ ಪಗಾರ ಒಂದೇ ಕೊಡ್ತೀನಿ ಸರ್ಕಾರ. ಏನ್ ಕರಾವ್ ಬರ್ತೀರಿ? ಕರಾವ್ ಲೆಕ್ಕ ಹೇಳ್ತೀರಿ ನೀವು. ಕರಾವ್ ಬರ್ದ ಮ್ಯಾಗ ಇವ್ರು ಏನು ಎಲ್ಲ ಮನಿ ಮಾರಕ್ಕೆ ಹಾಕೊಂಡ್ಬಿಟ್ರಿ, ಪಂಚಾಯತಿಗೆ ಹೇಳ್ತಾಕ್ಬೇಕೇನ್ರಿ? ಮನಿಗೆ ಹಾಕೊಂತ ಬಂದಿಲ್ಲ ಉದ್ಯೋಗ ಮಾಡೋಣ. ನಿಮ್ಮನ್ನ ನೋಡೋಣ, ಮನಿನೂ ಬೇಡ ಮಠನೂ ಬೇಡ. ಪಂಚಾಯತಿಯಾಗ ನೀವೇ ಅವ್ರು ಜೀವನ ಮಾಡ್ಕೊಂತಾರೆ. ಎಲ್ಲ ತಗೊಂಡ್ಬೇಡ್ರಿ. ಅಲ್ಲಿ ಈ ಹಳ್ಳಿ ಕಂಪೌಂಡ್ರಿಗುವಂತ ಪರ್ಮಿಷನ್ ಏನೈತಿ ಇವ್ರದ್ದು? ಇವ್ರು ಏನ್ ಹೇಳ್ತಾರೋ ಕಮಿಟಿ ಬೌಡಿ ಸಂಬಂಧ ಅಂತ ಹೇಳ್ತಾರೆ. ನೀ ಯಾರಪ್ಪ ಅಂತ ಹೇಳ್ತಾರೆ. ನಿಮ್ ಕಮಿಟಿ ಕೊಡೋಗಂತಾರೆ. ಕಮಿಟಿ ಕೊಡೋದಾರ ಇವ್ರೇ ವಿಡಿಯೋ ಕೊಡೋ ಮಾಡೋದು ಹೋಗ್ಬಾರ್ದು ನೀವು. ಮತ್ತೆ ಮಾತಾಡಿ ಸರ್. ನಾವು ಬಂದಿವ್ರಿ. ಬಂದಿವ್ರಿ, ನಾವು ಬಂದಿವ್ರಿ. ಅದು ಏನು ಅಲ್ರಿ, ಮತ್ತೆ ಎನ್ಕ್ವೈರಿ ಮಾಡ್ಬೇಕು ಸರ್. ಬಂದು ಎನ್ಕ್ವೈರಿ ಮಾಡ್ಬೇಕು ಅದನ್ನ. ಯಾರು ಮಾಡಿದ್ದೆಲ್ಲ ಪಂಚಾಯತ್ ಒಳಗೆ ನೀವು ಪಿಡಿಒ ಸಾಹೇಬ್ರಿಂದ ಯಾರು ಮಾಡಿದ್ದಂತ ಎನ್ಕ್ವೈರಿ ಮಾಡ್ಬೇಕಿದ. ಮತ್ತೆ ಈ ಸಲ ಎಷ್ಟೋ ಜನ ಅರ್ಜಿ ಕೊಡಕ್ ಬಂದಾಗ ಒಂದ್ಸಲ ಸೌಜನ್ಯ ರೀತಿಯಿಂದ ವರ್ತನೆ ಮಾಡೋದು ಕಲಿದ ಅಧಿಕಾರಿಗಳವ್ರ ಮೊದಲು. ಯಾಕಂದ್ರೆ ನಮ್ ಟ್ಯಾಕ್ಸ್ ನಿಮಗೆ ಪಗಾರ ಬರೋದು ಬೇರೆ ಹಣ ಅಲ್ಲ ಸರ್. ನಾವು ತೆರಿಗೆ ಮುಗಿಸ ಗುಳಿಗೆ ತೋತಿರ್ಲ, ನಮ್ಗೆ ಯಾರು ಆರೋಗ್ಯ ಸಮಸ್ಯೆ ಆದಾಗ ಮೆಡಿಕಲ್ ಹೋಗ್ತಿರ್ಲ, ನಾವೇನಾರ ಸಕ್ಕರೆ ಚಾಪದ ತರ್ತಿರ್ಲ, ಹೊಟ್ಟಿಗೆ ಜೋಳ ಪಾಳ ಕಡಿತ ತರ್ತಿರ್ಲ, ನಾವೇನ್ ತರ್ತಿರ್ಲ ಅದ್ರೊಳಗೆ ಟ್ಯಾಕ್ಸ್ ಕಟ್ ಮಾಡಿ ನಿಮ್ಗೆ ಪಗಾರ ಕೊಡಾಕ್ತಾರೆ. ನಮ್ಮ ಯೋಗಕ್ಷಮ ಮತ್ತು ನಮ್ಮ ಏಳಿಗೆ ನೀವು ಸಹಿಸಿ ನಮ್ಮ ಏಳಿಗೆ ನೀವು ಮಾಡಲಿಲ್ಲ ಅಂದ್ರ ಇನ್ ಯಾರು ಏಳಿಗೆ ಮಾಡ್ಬೇಕಂತ ಏಕೆಂದ್ರೆ ನೀವು ಮಾಡ್ಕೊಡ್ರಿ. ನಿಮ್ಗೆ ಯಾಕೆ ಬೇಗನ ಯಾಕೆ ನೌಕರಿ ಹಿಡಿದ್ರಿ ನೀವು? ಯಾಕಂದ್ರೆ ನಿಮಗೂ ಆಸ್ತಿ ಅಂತಸ್ತು ಮುಂದೆ ಮಕ್ಕಳು ಮೊಮ್ಮಕ್ಕಳು ತಿನ್ನೋಟೆಲ್ಲ ಮಾಡುವಂತ ತೀರ್ಮಾನ ಹಿಡಿದ್ರೆ ನಿಮ್ಗೆಲ್ಲ ಮಾಡ್ಕೊಡ್ರಿ ನೀವು. ಬಟ್ ಅದ್ರಾಗ ನಮ್ಮ ಕಡೆಗೆ ನೀವು ಸಿಕ್ಬಿಡ್ತದೆ. ನಮ್ಮ ಅನುದಾನ ಬೇರೆ ಅನುದಾನ ಬೇರೆ ಅನುದಾನ ಕಾಣಿಲ್ಲ. ನಮಗ್ ಬರ್ತಕ್ಕಂಥದ ನೀವು ಕುಡುದು ಈ ಸತ್ತಾರ ದುಡ್ಡು ಕೊಡುದು ಯಾವ ಇದ್ರಾಗ ಕೊಡ್ತೀರಿ ನೀವು? ಕರ ವಸೂಲತಿ ಕೊಡ್ಬೇಕು. ಆಸ್ ಎ ರೂಲ್ ಪ್ರಕಾರ ಕರ ವಸೂಲು ನೀವು. ಈಗ ನಮ್ಮ ಏನಾರ ಕೇಳಕ್ ಬಂದ್ರೆ ಟ್ಯಾಕ್ಸ್ ತಗೋತಿರಿ ನೋಡ್ರಿ ನೀವು. ಟ್ಯಾಕ್ಸ್ ತುಂಬ್ಕೊತಿರ್ತಾನೆ ನೀವೆಲ್ಲ ಟ್ಯಾಕ್ಸ್ ತುಂಬ್ಕೊಂಡು ಕೊಡ್ತೀರಿ. ಅದನ್ನ ನಮಗ್ ಕೊಟ್ಟಿರ್ತೀರಿ. ಹೌದ್ರ? 10 ಮಂದಿ ತುಂಬ್ಕೊಂಡ್ರೆ ಅದು 5,000 ರೂಪಾಯಿ ಆಗಿರ್ತಾವ. ಯಾರೊಬ್ರು ನಮ್ಮಲ್ಲಿ ದಿನ ಏನು ಸಾಯಂಗಿಲ್ಲ. ಯಾಕಂದ್ರೆ ಯಾವಾಗ 6 ತಿಂಗಳಿಗೆ 3 ತಿಂಗಳು ಸಾಯ್ತಾರ. ಅಂತರ 1,500 ಕೊಟ್ಟಿರ್ತೀರಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿದ್ರು. ಅದೇ ನಮ್ಮದ ತಗದ್ ನಮಗೆ ಇಟ್ಕೊಡು. ಇದಕ್ಕೆ ಏನ್ ಉತ್ತರ ಕೊಡಕ್ ಸಾಧ್ಯತೆ ಇದೆ ನಿಮ್ ಕಡೆ?
ಮಾಹಿತಿ ಕೇಳರು ಕಂಡಪಟ್ಟೆ ಅವ್ರ ಮಾಹಿತಿಗೆ ರೊಕ್ಕ ತುಂಬಿಸ್ಕೊಂಡ್ರಿ ಬೇಕಾಬಿಟ್ಟಿ ಅವ್ರ ಮಾಹಿತಿ ಕೊಟ್ಬಿಟ್ರೆ ಅದು ಯಾವ್ದಕ್ಕೆ ಉಪಯೋಗ ಬರುತ್ತಾ ಹೆಣ್ಮಗಳಿಗೆ ನೋಡೋದ್ರ ನೀವು ಎಲ್ಲೆಲ್ಲಿ ಲೈಟ್ ಕಂಬ ಹಾಕಿರಿ ಎಲ್ಲೆಲ್ಲಿ ಬಂದ್ ತಂದು ಹಾಕಿರಿ ಎಲ್ಲೆಲ್ಲಿ ನೀರು ತಂದು ಹಾಕಿರಿ ಎಲ್ಲಿ ಏನ್ ಮಾಡಿರಿ ಅದನ್ನೆಲ್ಲ ಬಿಲ್ ಕೊಟ್ಟಿರಿ ಅವ್ರು ಕೇಳಿದ್ದು ಸಮಾಜಕ್ಕೆ ನಾವು ಎಸ್ ಸಿ ಸಮುದಾಯಕ್ಕೆ ಏನು ಮಾಡಿರಿ ಎಸ್ ಸಿ ಸಮುದಾಯವಾಗಿ ಏನಾದ್ರು ಒಂದು ಗಟ್ಟರ ಮಾಡಿರಿ ಕಾಲನಿಗೆ ಕಾಮಗಾರಿಗಳಾಗಿಲ್ಲ 15 ಫೈನಾನ್ಸ್ ಆಯ್ತು ಮತ್ತು 16 ಫೈನಾನ್ಸ್ ಬರೋ ಒಂದು ನಿರ್ಮಾಣಕ್ಕೆ ಆಗುವಂಥ ಕಾರ್ಯ ಮತ್ತು ಅದನ್ನ ಕೆಲಸನ ಮಾಡಿಲ್ಲ ಅಂತೇಳಿ ನಮ್ಮ ಫಕೀರಪ್ಪನವರು ನಮ್ಮ ರಾಜ್ಕುಮಾರ್ ಅವರಿಗೆ ಮತ್ತು ನಮ್ಮ ರಾಜ್ಯ ಕಮಿಟಿಗೆ ತಿಳಿಸಿದಾಗ ನಾವು ಇದನ್ನು ಸಾಂಕೇತಿಕವಾಗಿ ನಮ್ಮ ಯುವಕ ಗಮನಕ್ಕೆ ತರುವಂಥ ಕೆಲಸನ ನಾವೆಲ್ಲರೂ ಕೂಡಿ ಮಾಡೋಣ ಅಂತೇಳಿ ಇವತ್ತು ಇಲ್ಲೆಲ್ಲರೂ ಕೂಡಿದ್ದೀವಿ. ನಾವು ಇವತ್ತು ಇದನ್ನು ಸುದೀರ್ಘವಾಗಿ ನಮ್ಮ ಪಂಚಾಯತಿ ಅಧಿಕಾರಿಗಳು ಇದನ್ನು ಬೇಗನೆ ನಮ್ಮ ಸಂಬಂಧಪಟ್ಟ ಎಸ್ ಸಿ ಮತ್ತು ಎಸ್ ಟಿ ಜನಾಂಗಕ್ಕೆ ಮೂಲಭೂತ ಸೌಕರ್ಯಗಳ ಏನದಾವ ಅವು ಮೂಲಭೂತ ಸೌಕರ್ಯಗಳು ಸಿಗಬೇಕು. ಮತ್ತು ಟ್ಯಾಕ್ಸ್ ಕಲೆಕ್ಷನ್ ಕರ ವಸೂಲಿಯಲ್ಲಿ 25% ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ರು ಸಹ ಯಾವುದೇ ರೀತಿಯ ಖರ್ಚಾಗಿಲ್ಲ. ಒಂದು ಮೂಲಭೂತ ಸೌಕರ್ಯವಾದಂಥ ಗಟರ್ CC ರಸ್ತೆ ಯಾವುದೇ ರೀತಿಯ ಕೆಲಸ ಆಗಿಲ್ಲ ಅಂತೇಳಿ ಹೊಳ್ಳಿ ಈ ಮಣಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಒಂದು ಉಸ್ತುವಾರಿ ಯಾರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಆಡಳಿತ ವರ್ಗಕ್ಕೆ ಇರ್ತೈತಿ. ಆದ್ರೆ ಇವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ 100/100 ಜನ ಜಗನ ಒಬ್ಬರ ಹೆಸರು ತೆಗೆದು ಒಬ್ಬರ ಹೆಸರು ತೆಗೆದು ಒಬ್ಬರು ಹೆಸರು ಮಾಡಿ ಸಾಕಷ್ಟು ಹೆಸರುಗಳನ್ನು ಬದಲಾವಣೆ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನು ಖಂಡಿಸಿ ಸಾಂಕೇತಿಕವಾಗಿ ನಾವು ಎಲ್ಲರೂ ಇಲ್ಲಿ ಇವತ್ತು ಸಿಂಪಲ್ ಆಗಿ ಇವತ್ತು ನಾವೆಲ್ಲರೂ ಒಂದು ತಾಲೂಕಾ ನಮ್ಮ ಅಧಿಕಾರಿಗಳು ನಮ್ಮ ಎಲ್ಲ ಜಿಲ್ಲಾ ಸಂಚಾಲಕರು ಕೂಡಿ ನಾವು ಗ್ರಾಮ ಪಂಚಾಯತಿ ಒಂದು ಮುಂಭಾಗದಲ್ಲಿ ಕೂತಿದ್ದೀವಿ. ಇದನ್ನು ಅಧಿಕಾರಿಗಳಿಗೆ ಮತ್ತು ಯುವಕರ ಮಟ್ಟ ನಾವು ಯಾವುದೇ ರೀತಿ ನಾವು ಮೇಲೆ ಹೇಳುವುದಿಲ್ಲ. ಅಧಿಕಾರಿಗಳು ಬಂದು ಇದನ್ನು ಸುದೀರ್ಘವಾಗಿ ಕೆಲವೇ ದಿನಗಳಲ್ಲಿ ಇದನ್ನು ನಮ್ಗೇನು ಬೇಕಾಗಿರುವ ಸವಲತ್ತುಗಳನ್ನು ನಮ್ಗೆ ದೊರಕಿಸ್ಬೇಕು. ನಮ್ಗೆ ನ್ಯಾಯಯುತವಾಗಿ ನ್ಯಾಯ ಕೊಡಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಮಾನದಲ್ಲಿ ಸಂಪೂರ್ಣವಾಗಿ ರಾಮದುರ್ಗ ತಾಲೂಕನ್ನ ನಮ್ಮ ತಹಸೀಲ್ದಾರ್ ಆಫೀಸ್ ಆಯಿತು, ತಾಲೂಕಾ ಯುವ ಅಧಿಕಾರಿಗಳಾಯಿತು, ಇವ್ರಿಗೆಲ್ಲರಿಗೂ ಮುತ್ತಿಗೆ ಹಾಕುವಂಥ ಕೆಲಸನ ನಾವು ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ಹೋರಾಟದ ಕುರಿತು ನಮ್ಮ ಜಿಲ್ಲಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿಯವರಿಗೆ ಪಂಚಾಯತಿ ಅವರು ರೊಕ್ಕ ಕೊಟ್ಟಿಲ್ಲ, ಆ ಉದ್ದೇಶಕ್ಕಾಗಿ ಇವರು ಪ್ರತಿಭಟನೆ ಮಾಡಾಕತ್ತಾರು ಅನ್ನುವಂಥದ್ದು ಊರು ಜನಕ್ಕೆ ಒಂದು ತಪ್ಪು ಭಾವನೆ. ಅಧಿಕಾರಿಗಳು ಆಗಲಿ ಮತ್ತು ಇನ್ನಿತರ ಸ್ವಲ್ಪ ಪುಡಾರಿಗಳಾಗಲಿ ಈ ಮಾತು ಕೊಟ್ಟದಕ್ಕೆ ಊರು ಜನ ನಮ್ಮ ಮ್ಯಾಲೆ ಏನು ತಿಳ್ಕೊಂಡ್ರೆ ಪಂಚಾಯತಿ ಅವರ ಇವರಿಗೆ ಏನೋ ಇದ್ರ ಕೊಡ್ತಾರೆ ಮಂತ್ರಿ ಕೊಡ್ತಾರಂತ, ಅದನ್ನು ಕೊಟ್ಟಿಲ್ಲ, ಅದಕ್ಕಾಗಿ ಪ್ರತಿಭಟನೆ ಮಾಡಾಕತ್ಯಾರು ದಲಿತರು ಅನ್ನುವಂಥದ್ದು ಒಂದು ಶಬ್ದ ಬಂದೈತೆ. ಮತ್ತು ಯಾವಾಗ ಯಾರಿಗೆ ಕೊಟ್ಟರು, ಏನು ಕೊಟ್ಟರು, ಎಷ್ಟು ಕೊಟ್ಟರು ದಲಿತರಿಗೆ, ಇವ್ರು ಯಾವ ಅಮೌಂಟ್ನಾಗ ಕೊಟ್ಟರು ಅದನ್ನು ಬೇಕಾದ್ರೆ ಅವರು ತೋರಿಸಲಿ. ನಾವು ಮತ್ತು ಯಾರನ್ನು ನಮ್ಮನ್ನು ಮಕಾದು ನೋಡ್ಯಾರೇನೋ ಅದನ್ನು ಹೇಳಿ ಅವರು. ನಾನು ಇದು ತಾಲೂಕಿನವ ಜಿಲ್ಲಾದವ. ಅಧಿಕಾರಿಗಳು ಇಷ್ಟು ತಪ್ಪು ಭಾವನೆ ಕೊಡಬಾರ್ದು. ಮತ್ತು ಇನ್ನು ಯಾಕೆ ಕೊಟ್ಟರು ನನಗೆ ಗೊತ್ತಾಗಲಿಲ್ಲ. ಇಲ್ಲೇ ನಮ್ಮ ಅಪ್ಪನ ಈಗ ಆಸ್ತಿನ ನಮ್ಮ ಅಣ್ಣ ಮಾಡ್ಕೊಂಡು ಮತ್ತೊಬ್ಬರು ಮಾಡಿ ಇದ ಒಂದು ತಿಂಗಳದಾಗ ಮಾಡ್ಯಾರ. ತಿಂಗಳದಾಗಿನ ಮಾತು ಕೊಟ್ಟಾರ್ರಿ, ರೊಕ್ಕ ತಿಂಗ್ ಮಾಡ್ಯಾರು, ನಮ್ಗೂ ಮಾಡ್ಯಾರು. ಹೌದಾ ಈ ಟೈಪ್ ಎಲ್ಲ ತಿಂಗಳದಾಗ ಯಾವುದೇ ಜಾತಿ ಸೀಮಿತ ಇಲ್ಲ. ಯಾರು ಈಗ ಮತ್ತು TSP ಅನುದಾನ ನುಂಗಿದ ಅಧಿಕಾರಿಗೆ ಬೇಕೇ ಬೇಕು, ಬೇಕೇ ಬೇಕು. ಏನು ಭ್ರಷ್ಟಾಚಾರ ಆಗೈತಿ, ದಲಿತ ಸಮುದಾಯದಲ್ಲಿ ಏನು ನೀವು ಮಾಡಬೇಕಾದಂಥ ಕಾರ್ಯಗಳಿದ್ದಾವೆ ಯಾವ ಮಾಡಿಲ್ಲಲ್ಲ, ಅದ್ರ ನಷ್ಟ ಕೊಡ್ರಿ ಅಂತ ಕೇಳಿದ್ವಿ ನಾವು. ಕೇಳಿದಾಗ ಅವ್ರು ಏನು ಹೇಳಿದ್ರು ನಮಗಂದ್ರೆ 15 ದಿವಸ ಒಳಗೆ ನಾವು ಒಂದು ಗ್ರಾಮ ಸಭಾ ಮಾಡ್ತೀವಿ. ಎಲ್ಲಿ ದಲಿತ ಕಾಲನಿ ಒಳಗನ ಒಂದು ಗ್ರಾಮ ಸಭಾ ಮಾಡ್ತೀವಿ. ಗ್ರಾಮ ಸಭಾ ಮಾಡಿ ಅಲ್ಲಿ ದಲಿತರಿಗೆ ಅಷ್ಟೇ ಸೇರಿಸ್ತೀವಿ. ಅಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಅಂತಕ್ಕಂಥದ್ದನ್ನ ಪಂಚಾಯತಿಲಿ ಇರ್ತಕ್ಕಂಥ ಎಲ್ಲ ರಿಜಿಸ್ಟರ್ಗಳನ್ನ ಅಥವಾ ಎಲ್ಲ ಪಾಸ್ಬುಕ್ಗಳನ್ನು ಯಾವ್ಯಾವ ಅನುದಾನಗಳನ್ನ ಬಂದಿದೆ ಅದನ್ನೆಲ್ಲನೂ ಕೂಡ ನಾವು ಅಲ್ಲಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ 15 ದಿವಸ ಒಳಗೆ ನೀವು ಅದನ್ನ ಒಂದು ಗ್ರಾಮ ಸಭಾ ಮಾಡಿ ಅಲ್ಲಿ ಏನಾರು ಆ ವ್ಯವಹಾರಗಳು ಆದದ್ದು ಅಥವಾ ಭ್ರಷ್ಟಾಚಾರ ಆದದ್ದು ಏನಾರು ಕಂಡು ಬರ್ತಂದ್ರೆ ನೀವು ಯಾರು ಮಾಡಿದಾರಲ್ಲ ಅಂಥವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಅವ್ರು 2 ತಿಂಗಳ ಅದು ಹೇಳಿದಾರೆ, ಅದಕ್ಕೆಲ್ಲ ನಾವು ಒಪ್ಪಿಗೆ ಕೊಟ್ಟಿಲ್ಲ. ಇದು ಒಂದು ವೇಳೆ 15 ದಿವಸದ ಒಳಗಾಗಿ ಏನಾರು ಗ್ರಾಮ ಸಭಾ ಮಾಡಿಕೆರಿಂದ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡ್ಲಿಕ್ಕೆ ಏನಾರು ಅವ್ರು ಪ್ರಯತ್ನ ಪಡಲಿಲ್ಲ ಅಂದ್ರೆ ಬರೋ 22ನೇ ತಾರೀಕಿಗೆ ನಾವು ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಕೊಡಿರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.
ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದ ವತಿಯಿಂದ ಇವತ್ತು ಜುನಿಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯ ಮತ್ತು ಇಲ್ಲಿ ಆಸ್ತಿ ತಿದ್ದುಪಡಿ ಭಾಳ ದೊಡ್ಡ ಪ್ರಮಾಣದಾಗ ನಡೆದಿದೆ ಅಂತಕ್ಕಂಥದ್ದು ಒಂದು ವಿಷಯ ಇಟ್ಕೊಂಡಕ್ಕಿರಿಂದ ಯಾರ್ದಾರ್ದು ಆಸ್ತಿ ಯಾರ್ಯಾರಿಗೆ ಮಾಡ್ತಕ್ಕಂಥದ್ದು ಇದೆಲ್ಲ ವಿಷಯಗಳಿತ್ತು. ಇವತ್ತು ದಲಿತ ಸಮುದಾಯದಲ್ಲಿ ನಾವು ನೋಡಿದ್ದೀವಿ, ಒಂದು ಸರಿಯಾದ ರೀತಿಯಾದಂಥ ಗಟರ್ ಇಲ್ಲ, ಸರಿಯಾದ ರೀತಿಯಾದಂಥ CC ರಸ್ತೆಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಅದು ಜಲ್ ಜೀವನ್ ಮಿಷನ್ ಅಂತ ಏಕೆಂದು ಮಾಡಿದಾರೆ, ಅದು ಎಲ್ಲ ಮನೆಗೆ ನಳ್ಳ ಕುಣಿಸಿದಾರೆ, ಅದಕ್ಕೂ ಕೂಡ ಇವತ್ತಿಗೂ ಕೂಡ ನೀರು ಬರ್ತಾ ಇಲ್ಲ. ಈ ಎಲ್ಲ ವಿಷಯಗಳನ್ನ ಇಟ್ಟುಕೊಂಡಕ್ಕಿರಿಂದ ನಾವು ಈ ಜುನಿಪೇಟೆ ಗ್ರಾಮ ಪಂಚಾಯಿತಿಯ ಒಂದು ಆವರಣದಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಸ್ವತಂತ್ರ ಬಂದು 75 ವರ್ಷದ ಆಚರಣೆಯನ್ನು ನಾವು ಮೊನ್ನೆ ಆಚರಣೆ ಮಾಡಿದ್ದೀವಿ. ನಮಗೆ ಸ್ವಾತಂತ್ರ್ಯ ಸಿಕ್ಕ ಸುಮಾರು ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಒದಗಿಲ್ಲ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡಿದ್ದೇವೆ. ಮತ್ತು ನಮಗಿಲ್ಲಿ ನೋಡಕ್ಕೆ ಸಿಕ್ಕಿದ ಏನಪ್ಪ ಅಂತಂದ್ರೆ, ಇದು ಬಹುಶಃ ನಾನು ಅನ್ನಿಸ್ತದೆ ಹಿಂದೆ ಏನು ತುಘಲಕ್ ಸರ್ಕಾರ ಇತ್ತಲ್ಲ, ಆ ಥರ ಆಡಳಿತ ಇಲ್ಲಿ ನಡೀತಾ ಇದೆ. ಇಲ್ಲಿ ಒಂದು PDO ಅವ್ರ ಮೇಲೆ, PDO ಅವ್ರದ್ದು ಗ್ರಾಮ ಪಂಚಾಯತಿ ಮೇಲೆ ಹಿಡ್ತಿಲ್ಲ ಅಂತಕ್ಕಂಥದ್ದು, ತಾಲೂಕು ಆಡಳಿತ ಈ ಗ್ರಾಮದ ಮೇಲೆ ಹಿಡ್ತಿಲ್ಲ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಯಾರೋ ಒಬ್ರು ಬಿಲ್ ಕಲೆಕ್ಟ್ರು ಒಬ್ಬ ಸಾಮಾನ್ಯ ನೌಕರ ಇವತ್ತಿಲ್ಲಿ 3 ಕೋಟಿ ರೂಪಾಯಿ ಮನೆ ಕಟ್ತಾನಂತಂದ್ರೆ ಅದು ಎಷ್ಟು ಕೊಳ್ಳೆ ಹೊಡೆದಿರ್ಬೋದು ಪಂಚಾಯತಿ ಅಂತ ಏಕೆಂದ್ರೆ ನಾವು 5 ವರ್ಷದ ಮಾಹಿತಿ ಕೇಳಿದಾರೆ ಒಬ್ರು ನಮ್ಮ ಲಕ್ಷ್ಮಿ ಅವರು ಅಂತ ಏಕೆಂದ್ರೆ 5 ವರ್ಷದಲ್ಲಿ ದಲಿತ ಸಮುದಾಯಗಳಿಗೆ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ಕುಡಿಯುತ್ತೆ ಅಂತ ಕೇಳಿದಾರೆ. ಅದು ಒಂದೂ ಕೂಡ ಒಂದು 200 ಪುಟಾಟ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಒಂದೂ ಕೂಡ ಅದರಲ್ಲಿ ದಲಿತ ಕಾಲನಿಗೆ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು ಮಾತು ಎಲ್ಲಿ ಕೂಡ ಅಲ್ಲಿ ಪ್ರಸ್ತಾವನೆ ಆಗಿಲ್ಲ. ಅಂದರೆ ಇವ್ರು ಎಷ್ಟು ಇದನ್ನು ಮಾಡಿದಾರೆ ಅಂತಕ್ಕಂಥದ್ದನ್ನು ಈ ಪಂಚಾಯತಿ ನೋಡಿದ್ರೆ ಇದೊಂಥರ ಒಂದು ಅಂಧಾ ದರ್ಬಾರ್ ನಡೆದಿದೆ ಅಂತಕ್ಕಂಥದ್ದಾಗ್ತದೆ. ಸರ್ಕಾರ ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗಬೇಕು, ಗ್ರಾಮಗಳನ್ನು ಸ್ವರಾಜ್ಯಗಳಾಗಬೇಕು, ಗ್ರಾಮೀಣ ಸ್ವರಾಜ್ಯಗಳಾಗಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಹಲವಾರು ಅವ್ರು ಯಾರು ನಮಗ ಎಲ್ಲಾರು ಪ್ರತಿಯೊಬ್ರು ನಮಗ ಅನ್ಯಾಯ ಆಗೈತ್ರಿ, ನಮ್ಮ ಆಸ್ತಿ ತಿದ್ದುಪಡಿನ ಮಾಡ್ಯಾರ ಅಂತ ಹೇಳ್ತಾರ. ಮುಂದಿನ ದಿನ ತಿದ್ದುಪಡಿ ಆದವ್ರು ಆಸ್ತಿ ಕಳ್ಕೊಂಡಿರ್ತಾರ್ರಿ. ಅವ್ರು ಮತ್ತ ಆಫೀಸ್ಗೆ ಹೋಗಿ ಅವ್ರ ಆಸ್ತಿ ಪಡ್ಕೊಳಕ ಕೋರ್ಟ್ ಅಡ್ಡಾಡ್ಬೇಕ್ರಿ. ಇವ ಸಾಹೇಬ್ರ ಕಡೆ ಇರ್ತತಿಲ್ರಿ, ಅದ ಇವ್ರ ಕೈಯಾಗ ಇರ್ತತಿಲ್ರಿ. ಇವ್ರು 1 ರಿಂದ 2 ತಾರೀಕು ಮಾಡ್ಕೊಡ್ತಾನಂದ್ರ ವರ್ಷಗಟ್ಟಲೆ ಅಡ್ಡಾಡ್ದ್ರಿ. ಯಾವ್ರಿ ಅಮಾಯಕ ಪಾಪ ಇಂಥವ್ರೆಲ್ಲ ಕುಂತಾರ 2 ಸಲ ಅಡ್ಡಾಡ್ದ್ರಿ. ಅವ್ರ 2 ಸಲ ಅಡ್ಡಾಡ್ದ ಯಾವ ರೀತಿ ಆಫೀಸಲ್ಲಿ ಅನ್ಭವಿಸಿದ್ರಿ ಜನಗಳ ಅಂದ್ರ ನೌಕರಿ ಮಾಡೋರ್ಗೆ ಅಷ್ಟ ಬರೋದೈತಿ, ಉಳ್ದವ್ರಿಗೆ ಯಾರಿಗೂ ಇಲ್ಲ. ಸಾಮಾನ್ಯ ಜನ ಗೌರವ ಇಲ್ಲ. ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟೋ ಅಧಿಕಾರ ನಮ್ಗೆ ಮಾತಾಡೋ ಅಧಿಕಾರ ಐತಿ, ನಮಗ ಕೇಳಿ ಅಧಿಕಾರ ಐತಿ. ನೀವ್ ಯಾರ ಇವತ್ತೇನು ನೀವು ಮುಂದ್ ಕುಂತ ಅಧಿಕಾರ ಇದ್ರಲ್ರಿ, ಇಲ್ಲಿ ನಡೆದಂತ ಅಧಿಕಾರಿ ಯಾರು ಹೋಗ್ಯಾರಲ್ರಿ ಅವ್ರು ಬರೋರಿಗೆ ನಮ್ಮ ಹೋರಾಟ ಹೇಳಂಗಿಲ್ಲ. ಅಮಾನತುಗೊಳ್ಳಬೇಕು ಅಧಿಕಾರಿ. ಇಷ್ಟ ಆಸ್ತಿ ತಿದ್ದುಪಡಿ ಮಾಡ್ಯಾರಂದ್ರ ನೀವು ಅಮಾನತುಗೊಳಿಸಲಿಲ್ಲ ಅಂತಂದ್ರ ಅವ್ರನ್ನ ಬಡ ಅಟ್ರು ಅವ್ರ ಮ್ಯಾಗ ಕೇಸ್ ಹಾಕ್ತಾವೆ. ಇಡೀ ಪಂಚಾಯತ್ ಎಷ್ಟು ಮಂದಿ ನೌಕರಿ ಮಾಡ್ತಾರ ಅವ್ರ ಅಟ್ರಿಗೆ ಹಾಕ್ತೇವೆ ನಾವು. ಒಳಗಡೆ ನಮ್ದು ಶಾಂತಾದುರ್ಗ ಅಂತ ಹೇಳಿ ದೇವಸ್ಥಾನ, ಆ ದೇವಸ್ಥಾನದಲ್ಲಿಂದ 6ನೇ ಪೀಳಿ ಇವತ್ತಿನವರೆಗೆ ಇದೆಲ್ಲ ಪೇಪರ್ಸ್ ಇವತ್ತಿನ ತನಕ ನಮ್ಮ ಕಡೆ 1957ರಿಂದ ಇವತ್ತಿನ ತನಕ 1957ರಿಂದ 66, 66ರಿಂದ 88, 88ರಿಂದ 2004, 2004ರಿಂದ 2024 ಇಷ್ಟೆಲ್ಲ ದಾಖಲೆಗಳು ಇರಬೇಕಾದ್ರೆ ಈ ಗ್ರಾಮ ಪಂಚಾಯತಿ ಟಿಕೆಟ್ ಕಲೆಕ್ಟರ್ ಒಬ್ಬ 50 ರೂಪಾಯಿ ಪಗಾರ ಮೇಲೆ ಇರಬೇಕಾದ್ರೆ 2007ರಲ್ಲಿ ಇವತ್ತಿಗೆ ಅವನು 2.5 ಕೋಟಿ ರೂಪಾಯಿ ಮನೆ ಕಟ್ಕೊಂಡಿದ್ದಾನೆ. ಆ ಹಣವನ್ನು ತಂದು ಲಪ್ಟಾಯಿಸಿ ಹಿಂಗೆ ಆಸ್ತಿಗಳು ಎಲ್ಲ ಹೇರಾಫೇರಿ ಮಾಡಿ ಇವತ್ತಿನವರೆಗೆ ರಾಯಪ್ಪನವ್ರ PDO ಇವ ಮತ್ತೆ ಇಲ್ಲೊಂದು ಕೆಲವು ಸಮಾಜ, ಲಿಂಗಾಯತ ಸಮಾಜ ಅಂತ ಜಾತಿ ಮೇಲೆ ಬೈದು ದೇವಸ್ಥಾನಗಳಿಗೆ ಅಪಮಾನ ಮಾಡ್ತಾರೆ. ಮತ್ತೆ ಇಲ್ಲಿ ಬಂದವ್ರಿಗೆ ಒಂದು ಲಿಂಬೆಹಣ್ಣು ಓಳಿಸಿ ಕಳಿಸಿಬಿಡ್ತಾರೆ. ಕಳಿಸಿದಾಗ ಏನಾಕೈತಿ, ನಾಳೆ ಲಿಂಬೆಹಣ್ಣು ಹಾಕಿ ಕಳಿಸಿದ ಮೇಲೆ ಈಗ ಇವ್ರ ಹಳ್ಳ್ಯಾಳ ಇವ್ರ ಒಳಗಡೆ ಜಗಳ ಮಾಡಿಸೋದು, ಇನ್ನೊಬ್ರು ಯಾರು ಬಂದ್ರೆ ಅವ್ರ ಒಳಗೆ ಜಗಳ ಮಾಡಿಸೋದು, ಅಂದ್ರೆ ಅವ್ರ ಅಣ್ಣತಮ್ಮರ ಒಳಗಡೆ ಜಗಳ ಮಾಡಿಸ್ತಾರೆ. ಆದ್ರೆ ಇವ್ರು ಚೈನಿ ಹೊಡೆಯೋದು ಮಾತ್ರ ಕಡಿಮೆ ಆಗಿಲ್ಲ. ಇಲ್ಲಿ ಕೆಲವೊಂದು ಊರಾಗ ಒಂದು 7 ಮಂದಿ ಅದ ರೊಕ್ಕ ಇದ್ದವ್ರು, ಆ ಹಣವಂತ ಸಾಹುಕಾರಗಳಿಗೆ ಆಸ್ತಿ ಮಾಡ್ತಾರೆ. ಅವ್ರು ತಮ್ಮ ಹೆಣ್ಮಕ್ಳ ಅರಬಿ ಸೀರೆ ಅಲ್ಲಿ ಹೋಗೋದು, ಇದು ನಮ್ದು ವಹಿವಾಟ್ ಇದೆ ಅಂತ ಹೇಳಿ ಆಸ್ತಿ ರಿಜಿಸ್ಟರ್ ಚೇಂಜ್, ಉತ್ತಾರ ಚೇಂಜ್. ಅಂದ್ರೆ ಆ ಹೋಗದ ಆಸ್ತಿ 120 ಬರ್ಬೇಕಾದ್ರೆ ಕೇಳಿಕೊಳ್ಳಿ ನಿಮ್ದು ಆಸ್ತಿ ಅಲ್ಲ ಅಂತ ಹೇಳಿ ಧಮಕಿ ಕೊಡೋದು. ನಮ್ಮ ಮನೆಯಲ್ಲಿ ವಕೀಲಿದ್ದಾರೆ, ನಮ್ಮ ಮನೆಯಲ್ಲಿ ಅವ್ರಿದ್ದಾರೆ ಅಂತ ಹೇಳಿ, ಆಮೇಲೆ ಮರ್ಡರ್ ಮಾಡ್ತೀವಿ, ಕಾಲ್ ಮುಡ್ತೀವಿ ಅಂತ ಹೇಳಿ ಧಮಕಿ ಕೊಡ್ತಾರೆ ಇವರು. ಇಂಥ ಇಲ್ಲಿ ಪಂಚಾಯತಿಯಲ್ಲಿ ಅವ್ಯವಹಾರಗಳು ಸಾಕಷ್ಟು ನಡೀತಾ ಇರೋದ್ರಿಂದ 2023ರಿಂದ ನಾನು ಇವತ್ತಿನವರೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಈ ಸಾಹೇಬ್ರೆ EO ಸಾಹೇಬ್ರತ್ತು, CO ಅವರತ್ತು, DC ಅವರತ್ತು, ರಾಜ್ ಪಂಚಾಯತ್ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್
ಪಟ್ಟಣ ಸಾಹೇಬ್ರಿಗೂ ಇದರದೆಲ್ಲ ವ್ಯವಹಾರ ಹೇಳಿದ್ದೀನಿ, ಶಾಸಕರಿಗೂ ಈ ವ್ಯವಹಾರದಲ್ಲಿ ಹೇಳಿದ್ದೀನಿ. ಹಂಗಾಗಿ ನಾ ಇದ್ರ ಮೇಲೆ ಇವರು ಕರೆಕ್ಟ್ ಈಗ ನನಗೆ ಮಾಡಿ ಕೊಡ್ತಾರಂತೆ ಆಶ್ವಾಸನೆ ಕೊಟ್ಟರೆ ನಾನು ಇದು ಮಾಡ್ಬೋದು. ಆದ್ರೆ ಇವ್ರ ಕಡೆಯಿಂದ ನನಗೆ ಇವತ್ತಿನವರೆಗೆ ಯಾವುದೂ ಆಶ್ವಾಸನೆ ಬಂದಿಲ್ಲ. ಕೋರ್ಟ್ ಕೇಸ್ ನಾಳೆ ಇದೆ ಅಂತ ಹೇಳಿ ಕರೆಸೋದು, ನಾ ಧಾರವಾಡದಿಂದ ಇಲ್ಲಿ ಬರ್ತಿದ್ದೆ, ಬಂದ ಕೂಡಲೇ ಇಲ್ಲ ಸಾಹೇಬ್ರು ಈಗ ಬೆಳಗಾವ್ ಮೀಟಿಂಗ್ ಹೋದ್ರು, ಇಲ್ಲ ಇವತ್ತು ಯಾರು ತೀರ್ಪು ಅಂದ್ರು, ಇಲ್ಲ ಇವತ್ತು ಇದಾಯ್ತು ಅಂತ ಹೇಳಿ ಹೀಗೆ ಡೇಟ್ ಆಗ್ತಾ ಇವತ್ತಿನವರೆಗೆ 6 ತಿಂಗಳಾಯ್ತು. ಹಿಂಗೆ ಮಾಡ್ಕೋತ ಇವತ್ತಿನವರೆಗೆ 2023ರಿಂದ 25 26 ತನಕ ನಾ ಸಫರ್ ಆಗತ್ತೇನೆ. ಹಂಗಾಗಿ ಈ ಭ್ರಷ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗುವವರೆಗೆ ಇವ್ರನ್ನ ಬಿಡಬಾರ್ದು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ ಅಷ್ಟೇ. ಮುಖ್ಯವಾಗಿ ಒಂದು 2-3 ವಿಷಯಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ಒಂದು, ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರ ಆಸ್ತಿಯನ್ನ ಇನ್ನೊಬ್ಬರ ಹೆಸರಿಗೆ ಬೇಕಾಯ್ದೆಸರಿ ಮಾಡಿದ್ದಾರೆ ಅಂತ ಅನ್ನೋದು. ಎರಡನೇದಾಗಿ 15 ಹಣಕಾಸು ಮತ್ತು ನಿಧಿ 2 ಒಳಗೆ SC STಗಾಗಿ ಏನು ಮೀಸಲಾಗಿರ್ತಕ್ಕಂಥ 25% ಹಣವನ್ನು ಸದ್ಬಳಕೆ ಮಾಡಿಲ್ಲ ಅಂತ ಅನ್ನೋದ್ರ ಬಗ್ಗೆ. ಇನ್ನೊಂದಿಷ್ಟು ಗ್ರಾಮ ಪಂಚಾಯತಿ ಸಿಬ್ಬಂದಿಯ ದುರ್ವರ್ತನೆಗಳ ಬಗ್ಗೆ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಕಂಪ್ಲೇಂಟನ್ನು ಇಟ್ಕೊಂಡಿದ್ದಾರೆ. ನಾವು ಭಾಳ ಕ್ಲಿಯರಾಗಿ ಹೇಳಿದ್ದೀವಿ, ಒಂದು ವೇಳೆ ಯಾರ್ದಾದ್ರೂ ಆಸ್ತಿಯನ್ನು ಮತ್ತೊಬ್ಬರ ಹೆಸರಿಗೆ ಮಾಡಿದರು ಅಂದ್ರೆ ನಮ್ಮಲ್ಲಿ ಕೂಡ ತಾಲೂಕ್ ಪಂಚಾಯತಿಯಲ್ಲಿ ಒಂದು ಕೋರ್ಟ್ ಇದೆ, EO ಕೋರ್ಟು. ಅಲ್ಲಿ ಕೂಡ 269 ಅಡಿ ಒಳಗೆ ಬಂದು ಅವ್ರು ಅಪೀಲ್ ಮಾಡ್ಬೋದು. ಅಲ್ಲಿ ಕೂಡ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅದನ್ನು ಹೇರಿ ಮಾಡಿ ತೀರ್ಪನ್ನು ಪ್ರಕಟಣೆ ಮಾಡ್ತೀವಿ. ಇಲ್ಲ ಅದು ಭಾಳ ದಿವಸದಿತ್ತು, ಹಳೆ ವ್ಯಾಜ್ಯ ಇತ್ತಂದ್ರೆ ಸಿವಿಲ್ ಕೋರ್ಟಿಗೆ ಕೂಡ ನೇರವಾಗಿ ಹೋಗಿ ಯಾರಿಗಾದ್ರೂ ತೊಂದರೆ ಆಗಿದೆ ಅವ್ರು ನೇರವಾಗಿ ಸಿವಿಲ್ ಕೋರ್ಟಿಗೆ ಕೂಡ ಹೋಗಿ ಅವ್ರು ಏನು ಮಾಡ್ಬೋದಪ್ಪ ಅಂದ್ರೆ ಪರಿಹಾರವನ್ನು ಕೇಳ್ಬೋದು. ಇದು ಒಂದನೇ ವಿಷಯ. ಎರಡನೇದು, 15 ಹಣಕಾಸು ಮತ್ತು ನಿಧಿ 2 ಒಳಗೆ ಏನು 25% SC ST ಮೀಸಲಾಗಿರ್ತಕ್ಕಂಥ ಏನು ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಮುಂದಿನ 15 ದಿವಸದೊಳಗೆ ಇಲ್ಲಿ ಒಂದು SC ST ವಿಶೇಷ ಗ್ರಾಮ ಸಭೆ ಮಾಡ್ತೀವಿ. ಆ ಗ್ರಾಮ ಸಭೆಯಲ್ಲಿ ಏನೆಲ್ಲ ಅನುದಾನ ಖರ್ಚಾಗೈತಿ ಅದನ್ನು ಗ್ರಾಮ ಸಭೆಯಲ್ಲಿ ಅವ್ರು ಓದಿ ಹೇಳ್ತಾರೆ. ಯಾವುದು ದುರ್ಬಳಕೆ ಆಗೈತೆ ಅಂತ ಹೇಳಿ ಅವ್ರು ಹೇಳ್ತಾರೋ ಅವತ್ತಿನ ದಿನ ಅದ್ರ ಬಗ್ಗೆ ನಾವು ಏನಪ್ಪ ಅಂದ್ರೆ ತನಿಖೆ ಮಾಡಿಸ್ತೀವಿ. ತನಿಖೆ ಮಾಡಿ ತಪ್ಪಿತಸ್ಥರು ಒಂದು ವೇಳೆ ದುರ್ಬಳಕೆ ಆಗಿದ್ದು ಕಂಡು ಬಂದ್ರೆ ತಪ್ಪಿತಸ್ಥರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತೀವಿ. ಸರಿ, ಹಿಂದಿರುವಂತ ಪಿಡಿಒ ಮೇಲೆ ಸಾಕಷ್ಟು ಒಂದು ಭ್ರಷ್ಟಾಚಾರದ ಆರೋಪಗಳಿವೆ. ಆಮೇಲೆ ಅವ್ರ ಮೇಲೆ ಲೋಕಾಯುಕ್ತದಲ್ಲಿ FIR ಕೂಡ ಆಗಿದೆ. ಸ್ಟಿಲ್ ಅವ್ರನ್ನ ಹೆಂಗ್ ಟ್ರಾನ್ಸ್ಫರ್ ಮಾಡಿದ್ರಿ? ಇಲ್ಲ, ಟ್ರಾನ್ಸ್ಫರ್ ಮಾಡಿದ್ ನಾವಲ್ಲ, ಅದು ಟ್ರಾನ್ಸ್ಫರ್ ಸ್ಟೇಟ್ ಲೆವೆಲ್ನಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು. ಅಲ್ಲೇನು ಕೌನ್ಸಿಲಿಂಗ್ ಆಗಿತ್ತು. ಲೋಕಾಯುಕ್ತ ತನಿಖೆ ನಡೆದಿದ್ರೆ ತನಿಖೆ ಏನಾಗ್ತದೆ ಅಂದ್ರೆ ಫೈನಲ್ ಆದ ನಂತರ ಅವ್ರಿಗೆ ಎಲ್ಲೇ ಇದ್ರು ಕೂಡ ಅದೇನಾಗುತ್ತೆ ಅವ್ರಿಗೆ ಪನಿಷ್ಮೆಂಟ್ ಆಗ್ತದೆ. ಸರ್, ರಾಮಪುರ ತಾಲೂಕಿನಲ್ಲಿ ಎಲ್ಲಾ ಪಂಚಾಯತಿಗಳೊಳಗೆ ಇದೇ ತರ ಅಕ್ರಮ ಅವ್ಯವಹಾರ ಇದೇ ತರ ಕೇಳಿ ಬರ್ತದೆ. ನಾವು ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಎಲ್ಲೆಲ್ಲೆಲ್ಲ ದೂರ ಬರ್ತಾವ ಖಂಡಿತವಾಗ್ಲೂ ನಾವು ಅವುಗಳನ್ನ ಏನ್ ಮಾಡತ್ತಿದೀವಪ್ಪ ಅಂದ್ರೆ ಅಟೆಂಡ್ ಮಾಡಕತ್ತಿದೀವಿ. ತಪ್ಪಿತಸ್ಥರಿದ್ರೆ ಅದ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಶಿಫಾರಸನ್ನು ಮಾಡ್ತೀವಿ. ಹಣಕಾಸು ಅಥವಾ ನಿಧಿ 2 ಒಳಗೆ ಏನಾದ್ರು ದುರ್ಬಳಕೆ ಆಗೈತೆ ಅಂತ ಹೇಳಿ ಕಂಡು ಬಂದ್ರೆ ಆ ಟೈಮ್ನಾಗ ಯಾರು ಕೆಲಸ ಮಾಡಿರ್ತಾರೆ ಅವ್ರ ಮೇಲೆ ಕ್ರಮಕ್ಕೆ ಬರಿತೀವಿ. ಅದು ಆರೋಪ ಅದನ್ನೇ ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿದಾಗ ಅದ ಹೌದು ಅವ್ರು ಭ್ರಷ್ಟಾಚಾರ ಮಾಡಿದಾರೆ ಅಂತ ಇದು ಕಂಡು ಬಂದ್ರೆ ಶಿಫಾರಸಬಾರ್ದು ಶಿಸ್ತು ಕ್ರಮ. ಈಗ ನೋಡ್ರಿ, 15 ದಿವಸದೊಳಗೆ ಗ್ರಾಮ ಸಭೆ ಮಾಡಕ್ಕೆ ಹೇಳಿವಿ. ಆ ಗ್ರಾಮ ಸಭೆ ಒಳಗೆ ಏನು ಖರ್ಚಾಗೈತೆಲ್ಲ ಖರ್ಚು ವೆಚ್ಚಗಳನ್ನ ಅವ್ರು ಓದ್ತಾರು. ಅದ್ರಾಗ ಸಾರ್ವಜನಿಕರಿಗೆ